ಸಂಗಾತಿಗಳ ಬಾವುಟವನ್ನು ಇಟ್ಕೊಳ್ಬೇಕು, ಹಿಂಗಡೆ ಅಂತ ಬಾವುಟಗಳು ಇಟ್ಕೊಳ್ಳಿ. ದೌರ್ಜನ್ಯ ಮುಕ್ತ ಬದುಕು ನಮ್ಮದು ಆಗಲೇಬೇಕು. ಕೆಲಸಕ್ಕೆ ಸಮಾನ ವೇತನ ಜಾರಿಯಾಗಲಿ. ಸಮಾನ ಕೆಲಸಕ್ಕೆ ಸಮಾನ ವೇತನ ಜಾರಿಯಾಗಲಿ. ಎಲ್ಲರಿಗೂ ನಮಸ್ಕಾರ. ಇವತ್ತು 117ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ಮಹಿಳೆಯರ ಬೇಡಿಕೆಗಳ ಹಕ್ಕೊತ್ತಾಯಗಳ ಜಿಲ್ಲಾಧಿಕಾರಿಗಳಿಗೆ ಕೊಡುವ ಮುಖಾಂತರವಾಗಿ ನಾವು ಇವತ್ತು ಒಂದು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಸಂಘಟನೆಯ ರಾಜ್ಯ ಸಮಿತಿ ತೀರ್ಮಾನದ ಬಗ್ಗೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಹೋರಾಟಗಳು ನಡೀತಾ ಇದೆ. ಅದರ ಭಾಗವಾಗಿ ನಾವು ಇವತ್ತು ಸರ್ಕಾರಗಳಿಗೆ ಏನು ನಾವು ಹಕ್ಕೊತ್ತಾಯ ಪತ್ರಗಳನ್ನ ಕೊಡ್ತಾ ಇರೋದು ಅಂತಂದರೆ, ಇವತ್ತು ಏನು ಮಹಿಳಾ ಶೋಷಣೆಗಳು ಹೆಚ್ಚಾಗ್ತಾ ಇದೆ ಮತ್ತು ಈಗ ಕೇಂದ್ರ ಸರ್ಕಾರನೂ ಕೂಡ ಕಳೆದ ಚುನಾವಣೆಯಲ್ಲಿ 33% ನಾವು ಕೊಡ್ತೀವಿ ಅಂತ ಹೇಳಿದರು. ಚುನಾವಣೆ ಮುಗಿದ ಮೇಲೆ 33% ಮಹಿಳಾ ಮೀಸಲಾತಿ ಜಾರಿಯಾಗಿಲ್ಲ. ಆ ಮಹಿಳಾ ಮೀಸಲಾತಿಗಳು ಜಾರಿಯಾಗಬೇಕು ಅನ್ನೋದು ಒತ್ತಾಯ. ಮತ್ತು ಇವತ್ತೇನು 18 ವರ್ಷದ ಒಳಗಿನ ಮಕ್ಕಳ ಮೇಲೆ ಏನು ಅತ್ಯಾಚಾರಗಳಾಗ್ತಿದೆ, ಆ ಅತ್ಯಾಚಾರಗಳಿಗೆ ಕಡಿವಾಣ ಹಾಕಬೇಕು. ಮತ್ತು ಮಹಿಳಾ ದೌರ್ಜನ್ಯಗಳು ಕೂಡ ಹೆಚ್ಚಾಗ್ತಾ ಇದೆ. ಅದ್ರಿಗೂ ಕೂಡ ಕಠಿಣವಾದ ಕಾನೂನುಗಳನ್ನ ಜಾರಿ ಮಾಡಿ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದ್ರ ಭಾಗವಾಗಿ ಸರ್ಕಾರಕ್ಕೆ ಒತ್ತಡ ಆಗ್ತಾ ಇರೋದು. ಅದೇ ರೀತಿ ಸ್ಕೀಮ್ಗಳಲ್ಲಿ, ಯಾವುದೇ ಸ್ಕೀಮ್ಗಳಲ್ಲಿ ಕೆಲಸ ಮಾಡ್ತಾ ಇರೋಂಥವ್ರಿಗೂ ಕೂಡ ಇವತ್ತು ಕನಿಷ್ಠ ಕೂಲಿ ಕೊಡಬೇಕು, ಅವರಿಗೆ ಗ್ರ್ಯಾಜುಟಿ ಕೊಡಬೇಕು. ಮತ್ತೇನೆಲ್ಲ ಈಗ ಬೇಡಿಕೆಗಳಿದೆ ಅದನ್ನೆಲ್ಲದೂ ಕೂಡ ಈಡೇರಿಸಬೇಕು ಅಂತ ಹೇಳಿದ್ದು ಒಂದು. ಮತ್ತು ಇವತ್ತು ಕೃಷಿ ಬಿಕ್ಕಟ್ಟು ಹೆಚ್ಚಾಗಿದೆ. ಕೃಷಿ ಮಾಡೋ ಅಂಥ ಮಹಿಳೆಯರಿಗೂ ಕೂಡ ಇವತ್ತು ಸಂಕಷ್ಟದಲ್ಲಿದ್ದಾರೆ. ಯಾಕೆ ಅಂತಂದರೆ ಇವತ್ತು ಸರಿಯಾದ ರೀತಿ ಬೆಂಬಲ ಬೆಲೆ ಸಿಗ್ತಾಯಿಲ್ಲ. ಅದ್ರ ಭಾಗವಾಗಿ ವಲಸೆ ಹೋಗೋ ಅಂಥದ್ದು ಹೆಚ್ಚಾಗ್ತಾ ಇದೆ. ಊರಲ್ಲೇ ಇದ್ದಂಥ ಮಹಿಳೆಯರಿಗೆ ಅವರ ಕುಟುಂಬಗಳನ್ನ ನಿರ್ವಹಿಸೋಕ್ಕೂ ಕೂಡ ಕಷ್ಟ ಆಗ್ತಾಯಿದೆ. ಯಾಕೆ ಅಂತಂದರೆ ಸರಿಯಾದ ಕನಿಷ್ಠ ಕೂಲಿ ಕೊಡ್ತಾಯಿಲ್ಲ, MRP ಕೊಡ್ತಾಯಿಲ್ಲ. ರೈತರ ಬಿಕ್ಕಟ್ಟು ಜಾಸ್ತಿ ಆಗಿರೋದ್ರಿಂದ, ವಲಸೆ ಹೋಗೋದ್ರಿಂದ ಆ ಕುಟುಂಬಗಳಲ್ಲಿ ಮತ್ತೆ ಸಮಸ್ಯೆ ಆಗ್ತಾಯಿದೆ. ಇದೇ ಮುಖಾಂತರ ನಾವೇನಂತಂದರೆ, ಈಗ ಸ್ತ್ರೀಶಕ್ತಿ ಸಂಘಗಳಿದೆ, ಯಾವುದೇ ಸಂಘಗಳಿದ್ರೂ ಬಡ್ಡಿ ರಹಿತವಾಗಿ ಸಾಲಗಳನ್ನ ಕೊಡಬೇಕು. ಮತ್ತು ಈಗ ಮೈಕ್ರೋ ಫೈನಾನ್ಸಿಂದ ಸಾಲ ತಗೊಂಡು ಇವತ್ತೆಲ್ಲ ಏನು ಎಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾ ಇದ್ದಾರೆ, ಅದಕ್ಕೆ ಕಡಿವಾಣ ಹಾಕಬೇಕು. ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಬೇಕು. ಮತ್ತು ಸರ್ಕಾರನೂ ಕೂಡ ಇದಕ್ಕೆ ಕಠಿಣವಾದ ಕಾನೂನುಗಳನ್ನ ಜಾರಿ ಮಾಡಬೇಕು. ಮತ್ತು ಇವತ್ತು ಹೆರಿಗೆ ರಜೆಗಳು ಕೊಡ್ತಾ ಇಲ್ಲ, ಹೆರಿಗೆ ರಜೆಗಳನ್ನ ಕೊಡಬೇಕು. ಮತ್ತು ಅವರ ಮುಟ್ಟಿನ ರಜೆನೂ ಕೊಡಬೇಕು ಅಂತ ಈ ಕೇರಳ ರಾಜ್ಯದಲ್ಲೆಲ್ಲ ಮಹಿಳೆಯರಿಗೆ ಮುಟ್ಟಿನ ರಜೆಗಳನ್ನ ಕೊಡ್ತಾ ಇದೆ. ಆದರೆ ನಮ್ಮ ಕರ್ನಾಟಕದಲ್ಲೂ ಕೂಡ ಮಹಿಳೆಯರಿಗೆ ಮುಟ್ಟಿನ ರಜೆ ಕೊಡಬೇಕು ಅಂತ ಹೇಳ್ತಿದ್ದೀವಿ. ಈ ಕೆಲವು ಮಹಿಳಾ ವಿಭಾಗಗಳಲ್ಲಿ ಕೆಲಸಕ್ಕೆ ತಗೋಬೇಕಾದ್ರೆ ಆಕೆಗೆ ಅವಳು ಮಕ್ಕಳ ಎತ್ತಿರಬೇಕು ಮತ್ತು ಅವಳಿಗೆ ಕುಟುಂಬ ಕಲ್ಯಾಣ ಯೋಜನೆದು ಆಪ್ರೇಷನ್ ಆಗಿದ್ರೆ ಮಾತ್ರ ಇವತ್ತು ಕೆಲಸಕ್ಕೆ ತಗೋತಾ ಇದ್ದಾರೆ. ಹಾಗಾಗಿ ಇವನ್ನೆಲ್ಲ ಬಿಟ್ಬಿಟ್ಟು ಮಹಿಳೆಯರಿಗೂ ಕೂಡ ಸಮಾನತೆ ಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನಗಳನ್ನ ಕೊಡಬೇಕು.